ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಎಚ್ ನಾರಾಯಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ಪ್ರಿಯ ವೀಕ್ಷಕರೇ, ಇವತ್ತಿನ ವರದಿಯನ್ನು ಹೆಣ್ಣು ಮಕ್ಕಳನ್ನು ಎತ್ತಂತ ತಂದೆ ತಾಯಿಗಳು ಬಹಳ ಮಟ್ಟಿಗೆ ಆಲೋಚನೆ ಮಾಡಬೇಕಾಗಿರತಕ್ಕಂಥ ವರದಿ ಇದು. ಪ್ರಿಯ ವೀಕ್ಷಕರೇ, ಇವತ್ತು ಕೆಲವು ಹೆಣ್ಣು ಮಕ್ಕಳು ಜೀವನ ಯಾವ ಮಟ್ಟಿಗಿದೆ ಅಂದರೆ, ಆ ಹೆಣ್ಣು ಮಕ್ಕಳು ಜೀವನ ಕಂಡ್ರೆ ಎಂತರಿಗೂ ಕೂಡ ಕರುಳು ಕಿತ್ತು ಬರುತ್ತೆ ಅಂತ ಒಂದು ಸುದ್ದಿ ಇವತ್ತು ನಾನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೇನೆ. ಇದೇ ನಮ್ಮ ಚಿತ್ರದುರ್ಗದ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಕೊಂಡ್ಲಹಳ್ಳಿ ಅಂತ ಒಂದು ಗ್ರಾಮ. ಅದೇನು ಅಂತಿಂತ ಗ್ರಾಮ ಅಲ್ಲ, ರೇಷ್ಮೆ ಉದ್ಯಮದ ಗ್ರಾಮ. ಅಂತ ಗ್ರಾಮದಲ್ಲಿ ಒಂದು ಕುಟುಂಬದಲ್ಲಿ ಒಬ್ಬ ಹೆಣ್ಣು ಮಗಳನ್ನ, ಆ ಎಮ್ಮನ ಹೆಸರುಗಳು ಸದ್ಯಕ್ಕೆ ಬೇಡ, ಮುಂದಿನ ದಿನಗಳಲ್ಲಿ ನಾವು ಎಮ್ಮನ ಹೆಸರು ಆ ಎಮ್ಮನ ಏನು ಕಷ್ಟ ಎಲ್ಲ ಹೇಳ್ತೇವೆ. ಈಗ ಸದ್ಯಕ್ಕೆ ಇಷ್ಟು ನೋಡಿದ್ರೆ ಸಾಕು ಆ ಎಮ್ಮನ ಜೀವನ ಹೇಗಿದೆ ಅಂತೇಳಿ. ಆ ಎಮ್ಮ ಒಳ್ಳೆ ಪದವಿದ್ದಾರೆ, ಒಳ್ಳೆ ಇಂಗ್ಲಿಷ್ ನಾಲೆಡ್ಜ್ ಇರತಕ್ಕಂಥ ಹೆಣ್ಣುಮಗಳು. ಅಂಥ ಹೆಣ್ಣುಮಗಳನ್ನ ಮನೆಯವರು ಬಲವಂತದಿಂದ ಇದೇ ಚಿತ್ರದುರ್ಗ ಜಿಲ್ಲೆಯ ಮೂಲ ನಿವಾಸಿ ತುರುನೂರು, ಅವರು ವಾಸ ಇಲ್ಲೆಲ್ಲ ಇದ್ದಾರಂತೆ ಬಿಡಿ, ಅದು ಬೇರೆ. ಮೂಲ ನಿವಾಸಿ ಅವನು ಕೂಡ ವಿದ್ಯಾವಂತನೇನೆ. ಅಂತ ಒಬ್ಬನಿಗೆ ಆ ಹೆಣ್ಣು ಮಗಳನ್ನು ಬಲವಂತವಾಗಿ ಮದುವೆ ಮಾಡಿದ್ರು. ಮದುವೆ ಮಾಡಿ ಕೆಲವೇ ದಿನಗಳಲ್ಲಿ ಅಯ್ಯಮ್ಮನ ಪಾಲಿಗೆ ನರಕ ಸ್ಟಾರ್ಟ್ ಆಯ್ತು. ಆ ಸುರದ್ರೂಪಿ ಹೆಣ್ಣು ಮಗಳನ್ನ ಅವನು ಮದುವೆ ಆಗಿದ್ದೆ ಅವನ ತಪ್ಪು ಮೊದಲು, ಈ ಮುಂದೆ ತಪ್ಪು ಅವನಂತನ ಮದುವೆ ಅವರದಾಗಿತ್ತು. ಅವನು ಆ ಯಮ್ಮನ ಮೇಲೆ ಇಲ್ಲ ಸಲ್ಲದ ಅನುಮಾನಗಳನ್ನು ಮೈಗೂಡಿಸಿಕೊಂಡು ಅಯ್ಯಮ್ಮನಿಗೆ ಚಿತ್ರಹಿಂಸೆ ಕೊಡೋಕ್ಕೆ ಶುರು ಮಾಡ್ದ. ಅಂಥದ್ರಲ್ಲಿನೂ ಅವರಿಗೆ 2 ಗಂಡು ಮಕ್ಕಳಿದೆ. ಅದರಲ್ಲಿ ಒಂದು ಕೈ ಕಾಲು ಸ್ವಾಧೀನಿಲ್ಲದ ಮಗ, ಅದು ಇನ್ನು ಚಿಕ್ಕ ಮಗು, ಒಂದು 3-4 ವರ್ಷ ಇರ್ಬೋದು ಆ ಮಗುಗೆ. ಇನ್ನೊಬ್ಬ 6-7 ವರ್ಷ ಇರ್ಬೋದು. ಅಂಥ ಮಕ್ಕಳು ಇದ್ದಾಗ್ಯೂ ಸಹ ಅವನು ಅಯ್ಯಮ್ಮನಿಗೆ ಕಾಟ ಕೊಡೋಕ್ಕೆ ಆರಂಭಿಸ್ತಾನು. ಇದುವರೆಗೂ ಬಿಟ್ಟಿಲ್ಲ ಅವನು. ಅವನೇನು ₹1 ಸಾಮಾನು ಮನೆಗೆ ತಂದಾಕಂಗಿಲ್ಲ. ಅಯ್ಯಮ್ಮನ ಕೈಯಲ್ಲಿ ವಿದ್ಯೆ ಇದೆ, ಬುದ್ಧಿ ಇದೆ. ಅಯ್ಯಮ್ಮ ಎಲ್ಲಾದರೂ ಶಾಲೆಗಳಲ್ಲಿ ಅತಿಥಿ ಉಪನ್ಯಾಸಕ್ಕೆ ಹೋದರೂ ಸಹ ಅಲ್ಲಿ ಸಹ ಹೋಗಿ ಗಲಾಟೆ ಮಾಡ್ತಾನಂದ್ರೆ ಇವನೆಂತ ಅಯೋಗ್ಯ ಇರಬಹುದು ಅಂತ. ಅಯ್ಯಮ್ಮ ಒಬ್ಬಳೇನೆ ಮಕ್ಕಳನ್ನು ನೋಡ್ಕೋಬೇಕು, ಅಲ್ಲಿ ಶಾಲೆಗೆ ಪಾಠಕ್ಕೆ ಹೋಗಬೇಕು, ಇವನು ಕಿರುಕುಳನೂ ತಡ್ಕೋಬೇಕು. ಈ ಕೆಲವು ದಿನಗಳಿಂದ ಅವಳಿ ಜಾಸ್ತಿ ಆಗ್ಬಿಟ್ಟು ಆ ಮನೆಗೆ ನುಗ್ಗಿಬಿಟ್ಟ. ಅವನಿಗೆ ಮೆಲ್ದೋತಿನಲ್ಲಿ ಮನೆಯ ಹಿಂದಿನ ಬಾಗಿಲೇನು ಸರಿ ಇಲ್ಲ ಅಂತೆ, ಅಲ್ಲಿ ನುಗ್ಗಿಬಿಟ್ಟು ಸಿಲಿಂಡ್ರು ತಗೊಂಡೋಗಿ ಮಾರ್ಕೊಂಡು ತಿಂದಿದ್ದಾನೆ, ಮಿಕ್ಸಿ ತಗೊಂಡೋಗಿ ಮಾರ್ಕೊಂಡು ತಿಂದಿದ್ದಾನೆ. ನಾವೇನಾದರೂ ಒಳ್ಳೊಳ್ಳೆ ಬಟ್ಟೆ ಉಳಿದ್ರೆ ಅವನು ತಗೊಂಡೋಗಿ ಮಾರ್ಕೊಂಡಿದ್ದಾನೆ. ಮನೆಯಲ್ಲಿದ್ದ ಮೆಣಸಿನಕಾಯಿ ಸಹ ಮಾರ್ಕೊಂಡಿದ್ದಾನಂದ್ರೆ ಅವನ್ ಎಂತ ಥರ್ಡ್ ಕ್ಲಾಸು ಅಂತೇಳಿ ನೀವೇ ತೀರ್ಮಾನ ಮಾಡ್ಕೋಬೇಕು, ನೋಡ್ತಕ್ಕಂಥ ಈ ವರದಿ ನೋಡ್ತಕ್ಕಂಥ ವೀಕ್ಷಕರು. ಈಗ ನಿನ್ನೆ ಮೊನ್ನೆ ಒಳಗಡೆ ಅಯ್ಯಮ್ಮ ಒಂದು ಹೊಸದು ಹೊಲಿಗೆ ಮಿಷಿನ್ ತಂದಿಟ್ಕೊಂಡಿದ್ರೆ ಅದರಲ್ಲೂ ಸಹ ಜೀವನ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮಗೆ ಹೊಲಿಗೆ ಕೆಲಸ ಸಹ ಬರುತ್ತೆ. ಆ ಹೊಲಿಗೆ ಮಿಷಿನ್ ಸಹ ಕದ್ಕೊಂಡು ಹೋಗಿದ್ದಾನೆ.
ಇವನು ಎಂತ ಕೆಳಮಟ್ಟದಾಗಿರ ಲುಚ್ಚ ಅಂತ ಹೇಳ್ಬೋದು. ಬಿಜಿಕೆರೆ ಮೊಳಕಾಲ್ಮೂರು ಸಹ ದೂರು ನೀಡಿದ್ರು ಅಯ್ಯಮ್ಮನಿಗೆ. ಯಾವುದೇ ನ್ಯಾಯ ಸಿಕ್ಕಿಲ್ಲಂತೆ. ಅಯ್ಯಮ್ಮ ಆಲೇ ಈ ಜೀವನನೇ ಬೇಡ, ಸಾವಿಗೆ ನಾನು ನನ್ನ ಮಕ್ಕಳು ಶರಣಾಗಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾಳೆ. ಪೊಲೀಸ್ ಇಲಾಖೆಯಿಂದ ಒಂದು ಕಾಸಿನ ಅನುಕೂಲ ಆಗಿಲ್ಲ. ಅವನ್ನ ಅರೆಸ್ಟ್ ಮಾಡಿದ್ರು ಸಹ ಅವನ್ನ ಕೈ ಬಿಡ್ತಿದ್ದಾರೆ, ಕುಡಿತಾನೆ ಅಂತೇಳಿ. ಅಂದ್ರೆ ಕುಡುಕ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಕಾನೂನಲ್ಲಿ ಇದೆಯಾ? ಅವನಿಗೆ ಸರಿಯಾಗಿ ಬಿಗಿ ಬಂದೋಬಸ್ತು ಮಾಡಕ್ಕೆ ಕಾನೂನಿನಲ್ಲಿ ಅವಕಾಶನೇ ಇಲ್ವಾ? ಒಬ್ಬ ತೆಗೆ ಹೇಳೋದು, ನಮಗೂ ಹೆಂಡತಿ ಮಕ್ಕಳು ಇದಾವೆ ಅಂದ್ರೆ ಹೆಂಡತಿ ಮಕ್ಕಳು ಇರೋರು ಇವರು ಈ ಇಲಾಖೆಗೆ ಯಾಕೆ ಸೇರ್ಪಡೆ ಆಗ್ಬೇಕು? ಪೊಲೀಸ್ ಇಲಾಖೆ ಅಂದ್ರೆ ಏನು? ದಿಟ್ಟತನದಿಂದ ಕರ್ತವ್ಯ ನಿರ್ವಹಿಸಕ್ಕೆ ಮಾತ್ರ ಪೊಲೀಸ್ ಇಲಾಖೆಗೆ ಸೇರ್ಬೇಕು, ಇಲ್ಲಾಂದ್ರೆ ಬೇರೆ ಇಲಾಖೆಗೆ ಹೋಗ್ಬೋದು. ಆ ಹೆಣ್ಣು ಮಗಳ ಗೋಳು ಇವ್ರಿಗೆ ನಿಜವಾಗೂ ತಟ್ಟುತ್ತೆ. ಅಯ್ಯಮ್ಮ ಆಲೆ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಟ್ಟಿದ್ದಾಳೆ. ಈಗ ಅಯ್ಯಮ್ಮನ ನಿರ್ಧಾರ ಏನು ಅಂದ್ರೆ, ನೋಡಿ, ಮಹಿಳಾ ಠಾಣೆಯಲ್ಲೂ ಸಹ ನ್ಯಾಯ ಸಿಕ್ಕಿಲ್ಲ ಅಯ್ಯಮ್ಮನಿಗೆ. ಸುಮ್ಮನೆ ಅಯ್ಯಮ್ಮನಿಗೆ ಇಲ್ಲ ಸಲ್ಲದ ಆಶ್ವಾಸನೆ ಕೊಟ್ಟು ಕಳಿಸ್ತಾನೆ ಇದ್ದಾರೆ. ಇದುವರೆಗೂ ಅವನ್ನ ಅರೆಸ್ಟ್ ಮಾಡಿಲ್ಲ. ನೋಡಿ, ಮನೆಗಿರೋ ಸಾಮಾನೆಲ್ಲ ಈಗ ನೀವು ಚಿತ್ರದಲ್ಲಿ ನೋಡಿ, ಬಟ್ಟೆಗಳನ್ನೆಲ್ಲ ಯಾಕೆ ಎಲ್ಲಿ ಬೇಕಲ್ಲೇ ಬಿಸಾಕ್ ಹೋಗಿದ್ದಾನೆ ಅಯ್ಯಮ್ಮ ಕೆಲ್ಸಕ್ಕೆ ಹೋದ ಟೈಮಲ್ಲಿ. ಒಬ್ಬ ಮಗನಿಗೆ ಕಾಲು ಕಪ್ಪು ಕಲರ್ ಬರುತ್ತಾರೆ ಹೊಡೆದಾನೆ. ಇದೆಲ್ಲ ಪೊಲೀಸ್ನವ್ರಿಗೆ ಒಂದ್ ಸ್ವಲ್ಪ ನೋಡಿ ಕರುಣೆ ಬಂದಿಲ್ವಾ? ಮತ್ತೆ ಪೊಲೀಸ್ ಸ್ಟೇಷನ್ ಯಾಕೆ ಬೇಕು? ರಕ್ಷಣೆ ಇಲ್ಲದ ಮೇಲೆ ನಾವು ಪೊಲೀಸ್ನವರಲ್ಲಿ ಕಳಿಸ್ತೀವಿ ಅಂದ್ರೆ ಇದುವರೆಗೂ ಯಾವ ಪೊಲೀಸ್ನವರು ಬರಲಿಲ್ಲ, ಅಲ್ಲಿ ಅವನನ್ನು ಹಿಡಿಲಿಲ್ಲ. ಹಿಡಿದ್ರು ಸಹ ಅವನ್ನ ಬಿಟ್ಟು ಕಳಿಸ್ತಾರೆ. ಅಂದ್ರೆ ಇದ್ರ ಅರ್ಥ ಏನು ಅಂತೇಳಿ ಅಂದ್ರೆ, ಕುಡುಕ ಅಂದ್ರೆ ಯಾರನ್ನ ಏನ್ ಬೇಕಾದ್ರೂ ಮಾಡ್ಬೋದು, ಎಷ್ಟು ಕೊಲೆ ಬೇಕಾದ್ರೂ ಮಾಡ್ಬೋದು, ಯಾರನ್ನ ಕೈಕಲ್ ಬೇಕಾದ್ರೂ ಮುರಿಬೋದು, ಯಾರ ಮನೆ ಬೇಕಾದ್ರೂ ಕಳ್ತನ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಗಂಡ ಆದವನು ಹೆಂಡತಿಗೆ ಯಾವ ಬೇಕಾದ್ರೂ ಚಿತ್ರಹಿಂಸೆ ಕೊಡ್ಬೋದು ಅಂತ ಇದೆಯಾ? ಈಗ ಅಯ್ಯಮ್ಮಂದು ಒಂದು ನಿರ್ಧಾರ ಏನಾಗಿದೆ ಅಂದ್ರೆ, ರಾಷ್ಟ್ರೀಯ ಹ್ಯೂಮನ್ ರೈಟ್ಸ್ ಕಮಿಷನರ್ಗೆ ಹತ್ರ ಒಂದು ದೂರು ನೀಡೋದು, ಇನ್ನ ಒಂದು ಸ್ಟೇಟ್ ಹ್ಯೂಮನ್ ರೈಟ್ಸ್ ಆಫ್ ಕಮಿಷನರ್ಗೊಂದು ದೂರು ನೀಡೋದು, ಮತ್ತಿನ್ನ ಒಂದು ಲೋಕಾಯುಕ್ತರ ಬಳಿ ಹೋಗಿ ಅಯ್ಯಮ್ಮ ತನ್ನ ಕಷ್ಟ ಹೇಳ್ಕೊಳ್ಳೋ ಆ ನಿರ್ಧಾರಕ್ಕೆ ಬಂದಿದ್ದಾಳೆ. ಯಾಕಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಅಯ್ಯಮ್ಮನಿಗೆ ಯಾವುದೇ ರಕ್ಷಣೆ ಸಿಕ್ಕಿಲ್ಲ. ಪೊಲೀಸ್ ಇಲಾಖೆ ಮೇಲೆ ಅಯ್ಯಮ್ಮನಿಗೆ ನಂಬಿಕೆಯನ್ನು ಹೋಗ್ಬಿಟ್ಟಿದೆ. ಪೊಲೀಸ್ ಇಲಾಖೆ ಯಾಕೆ ಬೇಕು? ಅಯ್ಯಮ್ಮ ಸ್ಟೇಷನ್ ಇರುವಾಗ ಇನ್ನೂ ಒಂದ್ ಹೆಣ್ಮಗಳು ಸಹ ಬಂದ್ಲಂತೆ, ಇದೇ ದೂರನ್ನ ಹೊತ್ತು ನನ್ನ ಗಂಡ ಹಿಂಸೆ ಕೊಡ ಹೋಗಮ್ಮ, ಅವೆಲ್ಲ ಮಾಮೂಲಿ ಇದ್ದಾವೆ ಅಂದ್ಬಿಟ್ರೆ ಪೊಲೀಸ್ ಇಲಾಖೆಯಿಂದ ಬೇಕು ಈ ಒಂದು ಅವರು ಸಜೆಷನ್ ಕೊಡ್ಬೇಕು ಅಂದ್ರೆ ಅವೆಲ್ಲ ಇದ್ದಾವೆ. ಈ ತರನ ಇವರು ಬಂದಂತ ದೂರುದಾರಿಗೆ ರಕ್ಷಣೆ ಕೊಡೋದು. ನೋಡಿ, ಬಿಜಿಕೆರೆ ಟಿಸಿ ನಮಗೂ ಹೆಂಡತಿ ಮಕ್ಕಳು ಇದಾವೆ ಅಂದ್ರೆ ಅರ್ಥ ಏನು ಅಂದ್ರೆ, ನಾವು ನಿನಗೆ ರಕ್ಷಣೆ ಕೊಡಕ್ಕಾಗಲ್ಲ ಅಂತ. ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬರೀ ವರ್ಗಾವಣೆ. ನೋಡಿ, ಇಂಥವರಿಗೆ ಎಷ್ಟು ವರ್ಷ ಬೇಕಾದ್ರೂ ಅಲ್ಲಿ ಕರ್ತವ್ಯ ನಿರ್ವಹಿಸಬಹುದು. ಈ ವರದಿ ನೋಡಿದ ಮೇಲೆ ಮೊಳಕಾಲ್ಮೂರು ಪೊಲೀಸ್ ಸ್ಟೇಷನ್ ಆಗಿರಬಹುದು, ಬಿಜಿಕೆರೆ ಪೊಲೀಸ್ ಸ್ಟೇಷನ್ ಆಗಿರಬಹುದು, ಅಲ್ಲಿಯ ಸಿಬ್ಬಂದಿ ಏನಾದ್ರೂ ಅಯ್ಯಮ್ಮನಿಗೆ ಸೂಕ್ತ ರಕ್ಷಣೆ ಕೊಡ್ಲಿಲ್ಲ ಅಂದ್ರೆ ಅಯ್ಯಮ್ಮ ಮುಂದುವರಿಯದಂತೂ ಸತ್ಯ. ಅಯ್ಯಮ್ಮ ದೂರು ನೀಡದೆ ರಕ್ಷಣೆ ಕೊಡದಂತ ಸಿಬ್ಬಂದಿ ಮೇಲೆ, ಪೊಲೀಸ್ ಇಲಾಖೆ ಸಿಬ್ಬಂದಿ ಮೇಲೆ ಇದುವರೆಗೂ ರಕ್ಷಣೆ ಇಲ್ಲ ಅಯ್ಯಮ್ಮನಿಗೆ. ನೋಡಿ, ಮನೆಯಲ್ಲಿ ಈಗ ಅಯ್ಯಮ್ಮ ಆಲಿ
ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ಕೊಂಡು ತಿಂತಿದ್ದಾಳೆ. ಈ ಮಳೆಗಾಲದಲ್ಲಿ ನಿಜವಾದ ಸೌದೆ ಉರಿತಾವ? ಆಯಮ್ಮ ಮಕ್ಕಳಿಗೆ ಬೆಳಗ್ಗೆ ಅಡಿಗೆ ಮಾಡೋದು ಯಾವಾಗ? ಆಯಮ್ಮ ಡ್ಯೂಟಿಗೆ ಹೋಗೋದು ಯಾವಾಗ? ಅದೇನು ಸರ್ಕಾರಿ ಕೆಲಸ ಅಲ್ಲ. ಖಾಸಗಿ ಶಾಲೆಯವರು ಬೇಡ ಅಂದ್ರೆ ಆಯಮ್ಮನ ಜೀವನ ನಿರ್ವಹಣೆಯಾಗೆ ಪೊಲೀಸ್ ಇಲಾಖೆ ಇಷ್ಟರ ಮಟ್ಟಿಗೆ ಆಯಮ್ಮನಿಗೆ ರಕ್ಷಣೆ ಕೊಡ್ತಾ ಇದೆ. ಬೇಕಾದ್ರೆ ಖುದ್ದು ಪೊಲೀಸ್ ಅವರೇನೆ ಹೋಗಿ ಅಲ್ಲಿ ನೋಡ್ಲಿ ಆ ಮನೆಯಲ್ಲಿ ಯಾವ ರೀತಿ ಆಗಿದೆ ಅಲ್ಲಿ ಅಂತೇಳಿ. ಅಯ್ಯಮ್ಮ ಹಿರಿಯರ ಮಾತು ಕೇಳಿ ಹಿರಿಯರ ಒತ್ತಡಕ್ಕೆ ಮದುವೆಯಾಗಿದ್ದಕ್ಕೆ ಇವತ್ತು ಅಮ್ಮನ ಸ್ಥಿತಿ ಬೀದಿಗೆ ಬಂದಿದೆ. ಪೊಲೀಸಿನವರು ಆಕೆ ಗಂಡನ ಮೇಲೆ ಸರಿಯಾದ ಕ್ರಮ ತಗೊಂಡಿಲ್ಲ ಅಂದ್ರೆ ಅಯ್ಯಮ್ಮ ಯಾವ ಮಟ್ಟಕ್ಕೆ ಹೋಗ್ತಾಳೆ ಅನ್ನೋದು ನಿಗೂಢವಾಗಿದೆ. ಅಷ್ಟು ಅಯ್ಯಮ್ಮ ನೊಂದು ಬೆಂದು ಹೋಗ್ಬಿಟ್ಟಿದ್ದಾಳೆ ಹೆಣ್ಮಗಳು. ಈ ವರದಿಯನ್ನ ನೋಡಿದ ಮೇಲಾದ್ರೂ ಪೊಲೀಸ್ ಇಲಾಖೆ ಆಕೆ ಗಂಡನ ಮೇಲೆ ಸರಿಯಾದ ಕ್ರಮ ತಗೊಂಡು, ಇಲ್ಲ ಅವನು ಸೈಕೋ ಆಗಿದ್ರೆ ಸರಿಯಾದ ತಪಾಸಣೆ ಮಾಡಿಸೋನಿಗೆ ವೈದ್ಯ ತಪಾಸಣೆ ಮಾಡಿಸಿ ಅವನ್ನ ನಿಮ್ಮಾನ್ಸಿಗೆ ಬಿಡ್ಲಿ ಹೇಳ್ರಿ. ಇಂಥವ್ರನ್ನ ಬಿಟ್ಟು ಬಿಟ್ರೆ ಆ ಮಕ್ಕಳಿಗೆ ಏನಾದ್ರು ಪ್ರಾಣ ಹಾನಿ ಆದ್ರೆ ಯಾರು ಹೊಣೆ? ಆ ಮಕ್ಕಳು ಏನಾರು ಒಂದ್ ವೇಳೆ ಉಳ್ಕೊಂಡು ಏಮ್ಗೆ ಏನಾದ್ರೆ ಆ ಮಕ್ಕಳನ್ನ ಸಾಕೋರು ಯಾರು? ಇಂಥ ಪರಿಸ್ಥಿತಿಯಲ್ಲಿ ಅಯ್ಯಮ್ಮನ ಜೀವನ ನಡೀತಾ ಇದೆ. ಅದರಿಂದ ಪೊಲೀಸ್ ಇಲಾಖೆ ದಯಮಾಡಿ ಅಯ್ಯಮ್ಮನ ಬಗ್ಗೆ ಕಾಳಜಿ ತಗೊಂಡು ಅಯ್ಯಮ್ಮನಿಗೆ ಸೂಕ್ತ ರಕ್ಷಣೆ ಕೊಟ್ಟು ಅವನ ಮೇಲೆ ಸೂಕ್ತ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಕೆಲವೇ ದಿನಗಳಲ್ಲಿ ಅಯ್ಯಮ್ಮ ಈ 3 ಜನವನ್ನ ಸಂಪರ್ಕ ಮಾಡೋದ್ರಲ್ಲಿ ಸಂದೇಹನೇ ಇಲ್ಲ. ತನಗಾದ ನ್ಯಾಯವನ್ನು ಅವ್ರ ಹತ್ರ ಅಯ್ಯಮ್ಮ ತೋಡ್ಕೊಳ್ಳೋದಂತೂ ಸತ್ಯ. ಯಾರು ನನಗೆ ರಕ್ಷಣೆ ಕೊಡಲಿಲ್ಲ ಅವ್ರ ಮೇಲೆ ಅಯ್ಯಮ್ಮ ದೂರು ಕೊಡೋದಂತೂ ಸತ್ಯ. ಇದ್ಯಾವುದೂ ಬೇಡ ಅಂದ್ರೆ ಇಲಾಖಾ ಅಯ್ಯಮ್ಮನ ಬಗ್ಗೆ ಕಾಳಜಿ ತಗೊಂಡು ಅಯ್ಯಮ್ಮನಿಗೆ ನ್ಯಾಯ ಕೊಡಿಸುತ್ತೆ ಅಂತ ನಮ್ಮ ವೀಕ್ಷಕ ನ್ಯೂಸು ಕಾದು ನೋಡುತ್ತದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ಇದೇ ರೀತಿ ಯಾರಿಗಾದ್ರೂ ಅನ್ಯಾಯ ಆದಲ್ಲಿ ನಮ್ಮ ಬಳಿ ಬಂದು ತಮ್ಮ ಕಷ್ಟವನ್ನ ಹೇಳ್ಕೋಬಹುದಾಗಿದೆ. ನಮಸ್ಕಾರ.